ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ. ಆ ಮೂಲಕ ಅಂದು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಸರ್ವ ಸಮಾನತೆಗಾಗಿ, ಸಕಲ ಜೀವಾತ್ಮರ ಲೇಸಿಗಾಗಿ, ಸರ್ವರಿಗೂ ಒಂದೇ ಒಂದು ದೇವಾಲಯ, ಬ್ರಹ್ಮಾಂಡದ ತತ್ವ, ಅದಕ್ಕೆ ಬ್ರಹ್ಮಾಂಡದ ಕುರುಹ ಆದ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವ ಜ್ಯೋತಿ ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಭಾರತೀಯರಿಗೆ ಬಸವನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ: ಇಬ್ಬರು ಮೂವರು ದೇವರೆಂದು ಉಬ್ಬಿ ಉಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರು, ಇಬ್ಬರೆಂಬುವುದು ಹುಸಿ ನೋಡ, ಕೂಡಲ ಸಂಗಮ ದೇವನಲ್ಲದೆ ಬೇರೆ ಇಲ್ಲವೆಂದಿತ್ತು ವೇದ. ಮಹಾತ್ಮ ಬಸವಣ್ಣನವರು ಪ್ರಶ್ನೆ ಹಾಕಿದ್ದಾರೆ. ಒಬ್ಬನೇ ದೇವರಿದ್ದಾನೆ, ಒಬ್ಬನೇ ದೇವರಿದ್ದಾನೆ ಅಂತೇಳಿ ವೇದ, ಶಾಸ್ತ್ರ, ಪುರಾಣಗಳಲ್ಲಿ ಹೇಳ್ತಿಲ್ಲ, ಆದರೆ ಅದರಂತೆ ಆಚರಣೆಯಲ್ಲಿ ತರ್ತಾ ಇಲ್ಲಲ್ಲ. ಆ ಕಾಲದಲ್ಲಿ ಕಂಡು ಈ ವಚನವನ್ನು ಬರೆದಿದ್ದಾರೆ. ಇಬ್ಬರು ಮೂವರು, ಇವತ್ತ ನಿತ್ಯ ಈ ಜಗತ್ತಕ್ಕೆ ಬೆಳಕನ್ನು ನೀಡ್ತಕ್ಕಂಥ ಸೂರ್ಯ ಒಬ್ಬನೇ ಇದ್ದಾನ, ಇಬ್ಬರು ಇದ್ದಾರೆ ಹೇಳಿ ನೋಡೋಣ? ಒಬ್ಬನೇ ಇದ್ದನಲ್ಲ. ಅದೇ ರೀತಿ ಈ ಬ್ರಹ್ಮಾಂಡದ ತತ್ವ ಎಲ್ಲರಿಗೂ ಗಾಳಿ ಒಂದೇ, ನೆಲ ಒಂದೇ, ಜಲ ಒಂದೇ, ಆಕಾಶ ಒಂದೇ. ಇಡೀ ಬ್ರಹ್ಮಾಂಡದ ತತ್ವ ಕೊಟ್ಟಿದ್ದು ಬಸವ ಕಲ್ಯಾಣದ ಭೂಮಿಯಲ್ಲಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಮತ್ತು ಶರಣರು. ಇದನ್ನು ನಾವು ಅರಿತುಕೊಂಡು ಬಸವ ಕಲ್ಯಾಣದ ಜನರೆಲ್ಲರೂ ನಾವು ಅರ್ಥ ಮಾಡಿಕೊಂಡು ಈ ಕಲ್ಯಾಣಕ್ಕೆ ಬರ್ತಕ್ಕಂಥವರೆಲ್ಲರನ್ನ ನಾವು ಸ್ವಾಗತಿಸಿಕೊಂಡು ಅವರ ಜೊತೆ ಪ್ರೀತಿಯಿಂದ, ಪ್ರೇಮದಿಂದ ಬದುಕುವುದನ್ನು ನಾವು ಕಲಿಯಬೇಕಾಗಿದೆ. ಇನ್ನು ಒಂದು ಬಸವಣ್ಣನವರ ವಚನ: ದೇವನೊಬ್ಬ, ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗ ಕೊಯ್ಯುವನು, ಹಲವು ದೈವಗಳ ಎಂಜಲ ತಿಂಬುವವರಿಗೆ ನಾನೆಂತು ನಂಬುವೆನಯ್ಯ ಕೂಡಲ ಸಂಗಮ ದೇವ. ಕ್ಲಿಯರಿಟಿ ಬರೆದಿದ್ದಾರೆ. ಯಾಕೆಂದರೆ ಬಸವಣ್ಣನವರ ವಿಚಾರಗಳನ್ನು ತಿರುಚುವ ಕೆಲಸ 900 ವರ್ಷಗಳಿಂದ ನಡೀತಾ ಬಂದಿದೆ. ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ, ರಾಜಕೀಯಕ್ಕಾಗಿ. ಇವರದೆಲ್ಲ ಸುಳ್ಳು, ಗೊಳ್ಳು, ಪೊಳ್ಳು, ಹಗರಣವನ್ನು ಬಯಲಿಗೆ ಎಳಬೇಕಾದ್ರೆ ನಾವೆಲ್ಲರೂ ಪ್ರತಿಯೊಬ್ಬರು ವಚನಗಳನ್ನು ಓದಬೇಕು, ಅನುಭವ ಮಂಟಪದ ರಕ್ಷಣೆ ಮಾಡಬೇಕು. ಈ ಬಸವ ಕಲ್ಯಾಣದ ಭೂಮಿಲಿಂದ ಇಡೀ ಜಗತ್ತಕ್ಕೆ ನಾವು ಸತ್ಯ ಮತ್ತು ಸುಂದರವಾದ ಜ್ಞಾನದ, ಸರ್ವರಿಗೂ ಒಬ್ಬನೇ ದೇವರಿದ್ದಾನೆ, ಎಲ್ಲರ ಒಳಗೆ ಒಬ್ಬನೇ ಇದ್ದಾನೆ ಅಂತಕ್ಕಂಥ ವಿಚಾರವನ್ನು ತಲುಪೋ ಕಾರ್ಯ ಬಸವ ಕಲ್ಯಾಣದ ಭೂಮಿಲಿಂದ ಆಗಬೇಕಾಗಿದೆ. 97% ಎಲ್ಲರೂ, ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಧರ್ಮ. ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಉರಿಲಿಂಗ ಪೆದ್ದಿ, ಅಕ್ಕನಾಗಮ್ಮ, ಅಲ್ಲಮ ಪ್ರಭು, ಮಡಿವಾಳ ಮಾಚಯ್ಯ, ಈ ಥರ ಒಕ್ಕಲಿಗ ಮುದ್ದಣ್ಣ, ಕುರುಬ ಗೊಲ್ಲಾಳೇಶ, ಲದ್ದೆಯ ಸೋಮಣ್ಣ, ಕಿನ್ನರಿ ಬೊಮ್ಮಯ್ಯ, ಕುಂಬಾರ ಗುಂಡಯ್ಯ, ಹೂಗಾರ ಮಾದಣ್ಣ, ಮೇದಾರ ಕೇತಯ್ಯ, ಈ ಥರ ಎಲ್ಲ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಎಲ್ಲರೂ ಯಾವುದೇ ರೀತಿಲ ಆಸ್ತಿ ಪಾಸ್ತಿಗಾಗಿ ಯಾರೂ ಬಡಿದಾಡೋ ಮಾಡಿಲ್ಲ, ಕೊಂಡಿ ಮಂಚಣ ಗುಣಗಳು ಮಾಡಿಲ್ಲ. ಈ ಪುಸ್ತಕದಲ್ಲಿ ಎಲ್ಲರೂ ಸಿಗ್ತದೆ. ಅಂತಹ ಒಂದು ಬಸವ ಕಲ್ಯಾಣದ ಭೂಮಿಯಲ್ಲಿ ಇಲ್ಲಿ ಎಲ್ಲ ರೀತಿಯಿಂದ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಸ್ವಾರ್ಥ, ಕೆಟ್ಟ ವಿಚಾರಗಳು ಎಲ್ಲ ಎಲ್ಲಿವರೆಗೆ ತೆಗೆದು ಹಾಕೋದಿಲ್ಲವೋ ಅಲ್ಲಿವರೆಗೆ ಎಲ್ಲರ ಮನಸ್ಸಿನಲ್ಲಿ ಕೆಟ್ಟ ವಾತಾವರಣ ಬೀರಿ BP, ಶುಗರ್, ಹಾರ್ಟ್ ಅಟ್ಯಾಕ್ ರೋಗಗಳು ಬಂದು
ಅಂತರಂಗದ ದೇವನನ್ನು ಅರಿಯದೆ ಹಾಗೇ ಬಂದು ಹಾಗೆ ಹೋಗ್ತಕ್ಕಂಥದ್ದು ಮಾಡಬೇಡಿರಣ್ಣ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ, ದೇವನೊಬ್ಬ ನಾಮ ಹಲವು, ಪರಮಪತಿ ಹೊರತೆಗೆ ಗಂಡನೊಬ್ಬ. ನೋಡಿ, ಈಗ ಉದಾಹರಣೆ ಕೊಡ್ತೀನಿ, ಈ ವಚನದ ಉದಾಹರಣೆ. ನಮ್ಮ ತಂದೆ ತಾಯಿಗಳಿದ್ದರು. ನಮ್ಮ ತಂದೆ ತಾಯಿಗಳಿಗೆ ನಾವು 6 ಜನ ಮಕ್ಕಳು. ಎಲ್ಲರೂ ಹೆಸರು ಬೇರೆ ಬೇರೆ ಇದ್ದರೂ ಕೂಡ ನಾವು ಚಿಕ್ಕವರಿದ್ದಾಗ ನಮಗೆ ಹಾಲು ಕುಡಿಸಿ ನಮ್ಮೆಲ್ಲರ ದೊಡ್ಡವರು ಮಾಡಿದವರು ನಮ್ಮ ತಾಯಿ ತಂದೆ. ಅವರೊಬ್ಬೊಬ್ಬರೇ ಅಲ್ಲ. ಹೆಸರು ನಾವು ಇಷ್ಟು ಜನ ಮಕ್ಕಳ ಹೆಸರು ಎಷ್ಟಿದ್ದು? 6 ಜನರ 6 ಹೆಸರುಗಳು ಬೇರೆ ಬೇರೆನೇ ಇದ್ದವು. ಈ ಥರ ನಾಮ ಹಲವು, ಪರಮಪತಿ ಹೊರತೆಗೆ ಗಂಡನೊಬ್ಬ. ಆ ನಂತರ ನಮ್ಮ ಹೆಸರುಗಳು ಏನೇ ಇರಲಿ, ನಾವು ಆಚರಣೆ ಮಾಡ್ತಕ್ಕಂಥ ಧರ್ಮ ಏನಪ್ಪ ಅಂದರೆ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಆ ಕಾರಣಕ್ಕಾಗಿಯೇ ಮಹಾತ್ಮ ಬಸವಣ್ಣನವರು ಬ್ರಹ್ಮಾಂಡದ ಲಾಂಛನ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಈ ಅರಿವಿನ ಕುರುಹಿನ ಜೊತೆ ನಾವು ನಮ್ಮ ಒಳಗೆ ಇರ್ತಕ್ಕಂಥ ಅಜ್ಞಾನದ ಒಂದು ಸ್ವಾರ್ಥತೆ, ದುರಾಶೆ, ದುರಾಚಾರ ಇವೆಲ್ಲವೂ ಕೂಡ ಬಿಡಬೇಕಾಗುತ್ತದೆ. ಆ ವಚನಗಳ ಅರ್ಥ ಮಾಡಿಕೊಳ್ಳಬೇಕಷ್ಟೇ ನಾವೆಲ್ಲರೂ. ಅದಕ್ಕೆ ಈ ಥರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬರೇ ಬಸವಣ್ಣವ್ರ ತತ್ವ 900 ವರ್ಷದಿಂದ ಏನಾದರೂ ಮಾಡಿ ಮತ್ತೆ ಮತ್ತೆ ಬರಲಾರ್ದಂತೆ ತಡೆಗಟ್ಟಬೇಕಂಥೇಳಿ ಈ ಕುತಂತ್ರವಾದಿಗಳು ಕುಮ್ಮಕ ನೀಡುತ್ತಾ ಇರ್ತಾರೆ. ಜಗಳ ಹಚ್ತಕ್ಕಂಥವ್ರು, ಬೆಂಕಿ ಹಚ್ತಕ್ಕಂಥವ್ರು. ಇದು ನಮ್ಮ ಬಸವ ಕಲ್ಯಾಣದಲ್ಲಿ ಎಂದೆಂದಿಗೂ ಆಗಬಾರದು. ಯಾಕೆಂದರೆ ಇದು ಏನು ನಮ್ಮದು ಉತ್ತರ ಪ್ರದೇಶ ಅಲ್ಲ, ಬಿಹಾರ ಅಲ್ಲ, ಅಂಥ ಒಂದು ಅಲ್ಲ. ಇದು ಶರಣರು ನಡೆದಾಡಿದ ಭೂಮಿ. ಇಲ್ಲಿ ಎಲ್ಲರೂ ಆತ್ಮಸಾಕ್ಷಿಯಿಂದ ಬದುಕಬೇಕಾಗುತ್ತದೆ. ಏನು ಈಗ ಇನ್ನೊಂದು ವಚನವಿದೆ, ಬಸವಣ್ಣನವರ ವಚನ ಈ ಗ್ರಂಥದಲ್ಲಿ ಇದೆ. ಯಾಕಂದರೆ ಕನ್ನಡದ ವಚನಗಳು ಇರುವುದರಿಂದ ನಮಗೆ ಅರ್ಥ ಆಗ್ತಾ ಇದೆ. ನಿಮ್ಮೆಲ್ಲರಿಗೆ ಹೇಗೆ ಅರ್ಥ ಆಗೋದಿಲ್ಲಪ್ಪ. ಬಸವಣ್ಣನವರ ವಚನ: ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ಸ್ಥಾವರ ದೈವಕ್ಕೆ ಎರಗಲಾಗದು. ಸ್ಥಾವರ ದೈವಕ್ಕೆ ಎರಗಲಾಗದು. ತನ್ನ ಪುರುಷನ ಬಿಟ್ಟು ಅನ್ಯ ಪುರುಷನ ಸಂಘ ಸಲ್ಲುವುದೇ ಕರಸ್ಥಲದ ದೇವನಿದ್ದಂತೆ ಧರೆಯ ಮೇಲಣ ಪ್ರತಿಷ್ಠೆಗಳಿಗೆ ಎರಗಿದರೆ ನರಕದಲ್ಲಿ ಇಕ್ಕುವ ನಮ್ಮ ಕೂಡಲ ಸಂಗಮ ದೇವ. ಏನದ ಇದರ ಅರ್ಥ? ಈ ವಚನ ಏನು ಹೇಳಿಕೊಡುತ್ತದೆ ಅಂದರೆ, ಸಿಂಪಲ್ವಾಗಿದೆ. ಅವತ್ತಿನ ದಿವಸ ಯಾರೂ ಕಾಲೇಜ್ಗೆ ಹೋಗಿಲ್ಲ, ಯಾರೂ ಇದು ಕಲ್ತಿಲ್ಲ. ಅವರೆಲ್ಲರಿಗೆ ಬಸವಣ್ಣನವರು ಕನ್ನಡದ ಅಕ್ಷರ ಜ್ಞಾನವನ್ನು ಕೊಟ್ಟು ಚಿಂತನೆಗಳನ್ನು ಈ ಥರ ಚಿಂತನೆ ಮಾಡುವುದರ ಮೂಲಕ ಅವರೆಲ್ಲರನ್ನ ತಮ್ಮ ಎತ್ತರಕ್ಕೆ ಕೊಂಡೊಯ್ದ ಇತಿಹಾಸ ಸಿಗುತ್ತದೆ. ಆದ್ದರಿಂದ ಈ ಶರೀರದ ಮೇಲೆ ನಮಗೆ ಗೊತ್ತಿರಲ್ಲ, ಅದಕ್ಕಿಂತ ಮುಂಚೆ ನಾವು ಏನೇನೋ ಮಾಡಿದೆವು, ಮೂಢ ರೂಢಿಗಳು, ಅಲ್ಲಿ ದೇವರಿದ್ದಾನೆ, ಇಲ್ಲಿದ್ದಾನೆ, ಅವ್ರು ಈಗೆಲ್ಲ ಮಾಡಿದೆವು, ಇಲ್ಲಂತಲ್ಲ, 27 ವರ್ಷಗಳ ಹಿಂದೆ. ಆದರೆ ಈಗ ನಮ್ಮ ಈ ಶರೀರವೇ ದೇವಸ್ಥಾನ ಹೇಳಿದ್ದು ಸುಳ್ಳಿದೆನಾ? ನಮ್ಮ ಬಸವ ಕಲ್ಯಾಣ ಜನರು ಶರಣರು ಹೇಳಿದ್ದು ಸುಳ್ಳಿದೆನಾ? ನೋಡ್ರಿ ಎಲ್ಲ ಯಾರ ನಿಂತು ಬಸವಣ್ಣನವ್ರ ಮೂರ್ತಿ ಮುಂದೆ ನಿಂತು ಬಸವ ಕಲ್ಯಾಣದವ್ರು ನಾವೆಲ್ಲರೂ ಎಲ್ಲರ ಒಳಗಡೆ ಒಬ್ಬನೇ ದೇವರಿದ್ದಾನೆ ಅಂಥೇಳಿ ಹೇಳಿದ ಸುಳ್ಳಿದೆನಾ? ಆತ್ಮವಂಚನೆ ಮಾಡಿಕೊಳ್ಳಲಾರದೆ ಬದುಕಿ ಎಷ್ಟು ದಿವಸ ಉಳಿತೀವಪ್ಪ ನಾವು? 1000 ವರ್ಷ ಯಾರ ಉಳಿತೀವನ? ಒಂದಿಲ್ಲ ಒಂದಿನ ಹೋಗಬೇಕಾಗಿದೆಲ್ಲ. ನಮಗೆ ಕಾಶಿಗೆ ಹೋಗಿ ಗಂಗಾ ನದಿಗೆ ನೀರ ಮುಳುಗಿ ಪಾಪ ಪರಿಹಾರಕ್ಕೆ ತಿಂತದೆಲ್ಲ ತೆಗೆದುಹಾಕಿದಾರೆ. ಇದರಲ್ಲಿಲ್ಲ, ಅದೆಲ್ಲ ಅಲ್ಲಿ ಎಲ್ಲಿ ಇಲ್ಲಪ್ಪ. ನಿಮ್ಮ ಮನೆಯ ಅಂಗಳವೇ ವಾರಣಾಸಿ ಅಂತ ಹೇಳಿದಾರಲ್ಲ. ಕೃತಯುಗದಲ್ಲಿ ಕೇದಾರವೆಂಬ ಮೂಲ ಸ್ಥಾನ ಬಸವಣ್ಣನವರ ರಚನೆಯಿದೆ. ತ್ರೇತಾಯುಗದಲ್ಲಿ ವಾರಾಣಸಿ ಎಂಬ ಮೂಲ ಸ್ಥಾನ, ದ್ವಾಪರ ಯುಗದಲ್ಲಿ ವೀರಪಾಕ್ಷನೆಂಬ ಮೂಲ ಸ್ಥಾನ, ಈ ಕಲಿಯುಗದಲ್ಲಿ ಪರ್ವತಗಳೆಂಬ ಮೂಲ ಸ್ಥಾನ. ಈ ನಾನಾ ಸ್ಥಾನಗಳಿಗೆ ಮುಟ್ಟದೆ ಜಂಗಮವೇ ಲಿಂಗವೆಂದು ನಂಬಿದೆ ನಾನು ಕೂಡಲ ಸಂಗಮ ದೇವ. ಅರ್ಥವಾಗೋದಿಲ್ವಾ? ಇವರೆಲ್ಲರೂ ತನ್ನ ಸ್ವಾರ್ಥಕ್ಕಾಗಿ ಅಲ್ಲಿ ಹೋಗ್ರಿ, ಇಲ್ಲಿ ಹೋದ್ರೆ ಪುಣ್ಯ ಸಿಗುತ್ತೆ, ಅದು ಸಿಗುತ್ತೆ ಅಂತ ಹೇಳಿದಾರಲ್ಲಪ್ಪ. ನಮಗೂ ವಚನ ಗೊತ್ತಿರಲ್ಲ, ಅದಕ್ಕಿಂತ ನಾವು ಮಾಡಿದ್ದೇವೆ ಇಲ್ಲ ಅಂತಲ್ಲ. ಆದರೆ ಬಸವಣ್ಣನವ್ರು ಹೇಳ್ತಾರೆ, ಅಲ್ಲೆಲ್ಲಿ ಹೋದ್ರೆ ನನಗೆ ದೇವರು ಸಿಕ್ಕಿಲ್ಲಪ್ಪ, ಇಲ್ಲೇ ಬಸವ ಕಲ್ಯಾಣದಲ್ಲಿ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಮಾನವ ಜೀವರಾಶಿಗಳಲ್ಲಿ ನಾನು ಜಂಗಮವೇ ಲಿಂಗವೆಂದು ನಂಬಿದೆ ನಾನು ಕೂಡಲ ಸಂಗಮದೇವ. ಅಂದರೆ ಜಂಗಮವೆಂದರೆ ಯಾವುದೇ ಒಂದು ವಿಶೇಷ ಜಾತಿ ಅಲ್ಲವೇ ಅಲ್ಲ. ಜಂಗಮವೆಂದರೆ ಎಲ್ಲರ ಒಳಗಡೆ ಇರ್ತಕ್ಕಂಥ ಪ್ರಾಣಶಕ್ತಿ, ಜ್ಞಾನಶಕ್ತಿ, ಸೃಷ್ಟಿಕರ್ತನ ಒಂದು ಚೇತನ ಏನಿದೆಯಲ್ಲ, ಈ ಚೇತನ ಎಲ್ಲಿವರೆಗೆ ಇರ್ತೇವೆ ಅಲ್ಲಿವರೆಗೆ ನಾವು ಬದುಕಿರ್ತೇವೆ.
ಇದು ಒಳಗಿಂದ ಹೋಗ್ತೀವಲ್ಲ, ಹಾಂ, ಹೋಗೋದಕ್ಕೆ ಮುಂಚೆ ಬಸವನ ತತ್ವಕ್ಕೆ ದ್ರೋಹ ಬಿಗ್ತಕ್ಕಂಥ ಕಾರ್ಯ ಯಾರು ಮಾಡಬಾರದು. ನಿಮಗೆ ಅರ್ಥವಾಗಿದ್ದೇ ಆದರೆ ಜನರಿಗೆ ಇದ್ದಿದ್ದ ಹಾಗೆ ಪ್ರಚಾರ ಮಾಡಬೇಕು. ಇಲ್ಲ ಹೋದರೆ ತಿಳಿಯಲಾರದಂತೆ ಜನರಿಗೆ ಮೋಸ ಮಾಡೋದಂತೂ ಮಹಾಪಾಪದ ಕೆಲಸ ಅಂತ ಹೇಳ್ತಾ, ಈ ಬಸವಣ್ಣನ ವಚನ ಧರೆಯ ಮೇಲಣ ಪ್ರತಿಷ್ಠೆಗೆ ಎರಗಿದರೆ ಅಲ್ಲಿ ಇಲ್ಲಿ ಹೋದರೆ ನಾಯಕ ನರಕ ಅಂತ ಹೇಳಿದ್ರಲ್ಲ, ನರಕದಲ್ಲಿಕ್ಕುವ ನಮ್ಮ ಕೂಡಲ ಸಂಗಮದೆ. ಇಷ್ಟು ಈ ದಿನನಿತ್ಯ ನಾವು ವಚನಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದಿಲ್ಲ ಒಂದು ಬಸವಣ್ಣನವ್ರ ಹೆಸರು ತೆಗೆದುಕೊಳ್ಳೋದು, ವಿಚಾರಗಳಿಗೆ ಉಲ್ಟಾ ಮಾಡೋದು, ಇದು ಮಹಾ 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 ಪಾಪದ ಕಾರ್ಯವಿದೆ. ಇದು ಮಾಡಬೇಡಿರಣ್ಣ ಎಂದು ನಾನು ಬಸವ ಕಲ್ಯಾಣದ ಭೂಮಿಲಿಂದ ಹೇಳುತ್ತಾ, ತಮ್ಮೆಲ್ಲರ ಹೃದಯದಲ್ಲಿ ಹೃದಯ ಇದ್ದರೆ ಈ ದೇವರು ದಿಂಡ್ರು ಅದೆಲ್ಲ ಬಿಟ್ಟು ನಾವು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಬ್ರಹ್ಮಾಂಡದ ಕುರುಹಾದ ಇಷ್ಟಲಿಂಗದ ಮೂಲಕ ಲಿಂಗಾಯತ ಧರ್ಮವನ್ನು ನಾವು ಇವತ್ತು ಎಲ್ಲರೂ ಅರ್ಥ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ, ಕೊನೆಯದಾಗಿ ಇಡೀ ಭಾರತೀಯರೆಲ್ಲರಿಗೂ ಅಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರೂ ಕೂಡ ಬಸವ ಕಲ್ಯಾಣಕ್ಕೆ ಬರ್ತಾರೆ. ಎಲ್ಲರೂ ವಚನಗಳನ್ನು ಅರ್ಥ ಮಾಡಿಕೊಳ್ತಿದ್ದಾರೆ. ಆ ಕಾರಣಕ್ಕಾಗಿ ಅದಕ್ಕೆ ಮುಂಚೆ ನಾವು ಯಾವುದೇ ಒಂದು ಇದರದ್ದು ವಿವಾದವನ್ನು ಹುಟ್ಟು ಹಾಕದೆ ವಚನಗಳನ್ನು ಓದಬೇಕು, ವಚನಗಳ ಆಧಾರದ ಮೇಲೆ ಆಡಬೇಕು ಅಂಥೇಳಿ ನಾನು ಬಹಳ ಕಳಕಳಿಯ ವಿನಂತಿಯೊಂದಿಗೆ, ನಾವು ಇದೇ ಬಸವ ಕಲ್ಯಾಣದಲ್ಲಿ ಮತ್ತು ರಾಜೇಶ್ವರದಲ್ಲಿ ಡ್ಯೂಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಂಥ ಸರಳ ಜೀವನ ಇದೆಯಪ್ಪ. ಏನು ನಾವು ಏನೇ ಕಾಯಕ ಮಾಡಿದ್ರು ಅದರಲ್ಲಿ ನಾವು ಹೊಟ್ಟೆಗೆ ಅನ್ನ ಸಿಗುತ್ತದೆ. ಆ ಶರಣರು ನಾಳಿನ ಸಲುವಾಗಿ ಏನೂ ಇಟ್ಕೊಂಡಿಲ್ಲ. ಇವತ್ತೇನೋ ರಾಜಕಾರಣಿ ಸಲುವಾಗಿ ಅಥವಾ ಇನ್ನೊಬ್ಬರನ್ನು ದ್ವೇಷ ಹಚ್ಚೋದು, ಬೆಂಕಿ ಹಚ್ಚೋದು, ಜಗಳ ಹಚ್ಚೋದು, ಏನೆಲ್ಲ ಸುಳ್ಳು ಗೊಳ್ಳು ಪಳ್ಳು ಹೇಳ್ಕೋತ ತಿರುಗ್ತಾ ಇವೆಯಲ್ಲ, ಇದು ನಿಲ್ಲಬೇಕು. ಮತ್ತು ನ್ಯಾಯಾಲಯ, ಪ್ರತಿಯೊಂದು ನ್ಯಾಯಾಲಯಗಳಿಗೆ ಈ ಗ್ರಂಥವನ್ನು ಬಸವ ಸಮಿತಿದವರು ಕೊಡಬೇಕು. ಮತ್ತು ಅಲ್ಲಿ ನ್ಯಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಗ್ರಂಥ ಓದಿ, ಇದು ವಿಶ್ವ ಸಂವಿಧಾನವಿದೆ, ಓದಿ ಮುಂದಿನ ದಿನಗಳಲ್ಲಿ ನ್ಯಾಯ ಕೊಡಬೇಕಾಗುತ್ತದೆ. ಯಾರೋ ಒಂದು ಒತ್ತಡಕ್ಕಾಗಿ ಏನು ಹೇಳಿದರೆ ಅದು ಸಮಾಜದಲ್ಲಿ ಯಾರಿಗೂ ಒಳ್ಳೆಯದಲ್ಲ ಎಂದು ವಿನಂತಿಸಿಕೊಳ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.